ವಿಜಯನಗರ ಕಾಲದಲ್ಲಿ ಇರ್ತಕ್ಕಂಥ ಪಾಳ್ಯಗಾರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಹೇಳಿ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾವುದೇ ಅಭಿಲಾಷೆ ಇಟ್ಕೊಂಡು ಯಾವುದೇ ಸಂಕಲ್ಪ ಇಟ್ಕೊಂಡು ಬಂದು ಭಗವಂತನಲ್ಲಿ ಸೇವೆ ಮಾಡಿದ್ರೆ ತಮ್ಮ ಮನೋಕಾಮನೆಗಳೆಲ್ಲ ನೆರವೇರುತ್ತೆ. ಲಕ್ಷ್ಮಣನ್ಗೆ ಸಂಜೀವಿನಿ ಪರ್ವತ ತಗೊಂಡೋಗುವಾಗ ಭರತ ಬಾಣ ಬಿಟ್ಟಿರ್ತಾನೆ. ಹಾಗಾಗಿ ಸ್ವಲ್ಪ ಹೊತ್ತು ಅವರು ವಿಶ್ರಾಂತಿ ತಗೋಬೇಕಾಗಿರುತ್ತೆ. ಅವಾಗ ಸಂಜೀವಿನಿ ಬೆಟ್ಟದ ಒಂದು ತುಕಡ ಇಲ್ಲಿ ಬಿದ್ದಿತ್ತು ಅನ್ನೋ ಪ್ರತೀತಿ. ಹಾಗಾಗಿ ಅಗಸ್ತ್ಯ ಮಹಾಮುನಿಗಳು ಇದನ್ನ ಸ್ಥಾಪನೆ ಮಾಡ್ತಾರೆ. ನಮ್ದು ಸ್ವಂತ ಸ್ಥಳ ಬಂದ್ಬಿಟ್ಟು ಕುಣಿಗಲ್ಲು, ತುಮಕೂರು ಜಿಲ್ಲೆ. ಮಾಮೂಲಿ ವಿಗ್ರಹದಿಂದ ಶಿಲೆಯಲ್ಲಿ ಮಾಡಿಲ್ಲ, ಇದನ್ನ ಗಿಡ ಮೂಲಿಕೆಗಳಿಂದ ಮಾಡಿದ್ದಾರೆ. ಗಿಡಗಳು, ಬೇರುಗಳು, ಆ ತರ ಒಂದು ಮೂಲಿಕೆಗಳಿಂದ ಮಾಡಿರೋದಕ್ಕಿಂತ ಇದ್ರೆ ಅಭಿಷೇಕ ಎಣ್ಣೆ ಒಂದು ಇದ್ ಮಾಡ್ತಾರೆ. ಅಭಿಷೇಕ ಅಲ್ಲ, ಮೂಲ ವಿಗ್ರಹಕ್ಕೆ ಒಂದು ಕೆಳಗಡೆ ಇರುವಂತ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ. ಸಂಜೀವರಾಯನ ಕ್ಷೇತ್ರ ಯಾಕೆಂದ್ರೆ ಒಂದು ಕಾಲದಲ್ಲಿ ಶ್ರೀರಾಮನಿಗೆ ಲಕ್ಷ್ಮಣನಿಗೆ ಗಿಡಮೂಲಿಕೆ ತಗೊಂಡು ಹೋಗ್ಬೇಕಾದ್ರೆ ಈ ಸ್ಥಳದಲ್ಲಿ ಇಳಿದು ಹೋಗಿದ್ರಿಂದ ಈ ಸ್ಥಳಕ್ಕೆ ಸಂಜೀವರಾಯನ ಕ್ಷೇತ್ರ ಅಂತ ಮೊದಲಿಂದಾನು. ಬೇರೆ ಎಲ್ಲ ಯಾವುದೇ ದೇವಸ್ಥಾನದಲ್ಲಿ ನೋಡಿದ್ರು ಭಕ್ತ ಹನುಮನ್ ನೋಡ್ತೀವಿ, ಇಲ್ಲಿ ವಜ್ರಮುಷ್ಟಿ ಹನುಮ ಅಂತ. ಇದು ರಾವಣನ ಜೊತೆ ಯುದ್ಧಕ್ಕೋಸ್ಕರನೇ ನಿಂತು ವಜ್ರಮುಷ್ಟಿಯಿಂದ ಹಿಡಿದು ಈ ನೀವು ಪೋಸ್ಟರ್ ನೋಡ್ಬೋದು ಸ್ವಾಮಿದು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಳ್ಳಿಯಲ್ಲಿರುವಂತಹ ಸಂಜೀವಿರಾಯ ಸ್ವಾಮಿ ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಗ್ರಹವನ್ನು ವ್ಯಾಸರಾಜರು ಗಿಡಮೂಲಿಕೆ ಮತ್ತು ಮೃತ್ತಿಕೆಯಿಂದ 82ನೇ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದಾರೆ ಎಂಬುದು ಪ್ರತೀತಿ ಇದೆ. ಒಮ್ಮೆ ಈ ದೇವಾಲಯದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಸಾಕು, ಇಷ್ಟಾರ್ಥಗಳು ನೆರವೇರುತ್ತದೆ. ಇಂದಿಗೂ ವಿಜಯನಗರ ಕಾಲದ ದೇವಾಲಯ ಎಂಬ ಸಾಕ್ಷಿ ಈಗಲೂ ಕೂಡ ಈ ದೇವಾಲಯದಲ್ಲಿ ಕಾಣಬಹುದು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ದೇವಾಲಯದ ಕಂಬದಲ್ಲೂ ವಿಜಯನಗರದ ಲಾಂಛನವನ್ನು ಕೆತ್ತಿರುವಂತಹ ಸಾಕ್ಷಿ ಈಗಲೂ ಈ ದೇವಾಲಯದಲ್ಲಿ ಕಾಣಬಹುದು. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆಗಿನ ಕಾಲದ ವ್ಯಾಸರಾಜರು ಇಲ್ಲಿ ಏನಕ್ಕೆ ಗಿಡಮೂಲಿಕೆಯಿಂದ ಪ್ರತಿಷ್ಠಾಪಿಸಿದ್ದಾರೆ ಎಂಬುದನ್ನು ಅಲ್ಲಿರುವಂಥ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ಏನಕ್ಕೋಸ್ಕರ ಇಲ್ಲಿಗೆ ಬಂದು ಏನೇನು ಅರ್ಕೆ ಮಾಡ್ಕೋತಾರೆ, ಹಾಗೆ ಇಲ್ಲಿರುವಂಥ ಪವಾಡಗಳು ಹೇಗೆ ನಡೆಯುತ್ತೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ನೋಡಿ, ಇದೇ ಊರಿನ ಎಂಟ್ರಿ, ದೇವರ ಹೊಸಳ್ಳಿರುವಂಥದ್ದು. ಚನ್ನಪಟ್ಟಣ ಕಡೆಯಿಂದ ಬಂದರೆ 2.5 ಕಿಲೋಮೀಟರ್ ಆಗುತ್ತೆ. ಹಾಗೆ ಕೆಂಗಲ್ ಕಡೆಯಿಂದ ಬಂದರೆ 3.5 ಕಿಲೋಮೀಟರ್ ಆಗುವಂಥ ಈ ಪುಣ್ಯ ಕ್ಷೇತ್ರ. ಸ್ವಾಮಿ ದೇವಸ್ಥಾನನ ಅಗಸ್ತ್ಯ ಮಹಾಮುನಿಗಳು ಸ್ಥಾಪನೆ ಮಾಡಿರುವಂತ ಉಲ್ಲೇಖ ಇದೆ. ಏನಂದ್ರೆ ಲಕ್ಷ್ಮಣನ್ಗೆ ಸಂಜೀವಿನಿ ಪರ್ವತ ತಗೊಂಡೋಗುವಾಗ ಭರತ ಬಾಣ ಬಿಟ್ಟಿರ್ತಾನೆ. ಹಾಗಾಗಿ ಸ್ವಲ್ಪ ಹೊತ್ತು ಅವರು ವಿಶ್ರಾಂತಿ ತಗೋಬೇಕಾಗಿರುತ್ತೆ. ಅವಾಗ ಸಂಜೀವಿನಿ ಬೆಟ್ಟದ ಒಂದು ತುಕಡ ಇಲ್ಲಿ ಬಿದ್ದಿತ್ತು ಅನ್ನೋ ಪ್ರತೀತಿ. ಹಾಗಾಗಿ ಅಗಸ್ತ್ಯ ಮಹಾಮುನಿಗಳು ಇದನ್ನ ಸ್ಥಾಪನೆ ಮಾಡಿರ್ತಾರೆ. ನೀವಲ್ಲಿ ಮುಂದೆ ನೋಡ್ಬೋದಲ್ಲಿ ಕಂಬದಲ್ಲಿ ಹಂದಿ ಗುರುತು ಕಾಣ್ತಾ ಇದೆ, ಆಯ್ತಾ. ಇದು ವಿಜಯನಗರ ಕಾಲದ್ದು ಇದು ದೇವಸ್ಥಾನ. ವಿಜಯನಗರದ ಅರಸರು ಎಲ್ಲಾರು ಇದಕ್ಕೆ ಅನುದಾನ ಕೊಟ್ಟು ಬೆಳೆಸಿರೋಂಥದ್ದು. ಇವಾಗ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಡ್ತಾರೆ. ಬೇರೆ ದೇವಸ್ಥಾನಗಳಲ್ಲಿ ಇದು ನಮ್ಮ ಮನೆ ದೇವರು. ನಮ್ಮ ಪೂರ್ವಜರು ಎಲ್ಲಾರು ಆಲ್ಮೋಸ್ಟ್ ಒಂದು 90-100 ವರ್ಷದಿಂದನೂ ಬರ್ತಾ ಇದ್ವಿ. ಮೊದಲೆಲ್ಲ ರೋಡಿನ ವ್ಯವಸ್ಥೆ ಇರಲಿಲ್ಲ. ಅವಾಗೆಲ್ಲ ಟಾಂಗಾ ಗಾಡಿ, ಕುದುರೆಗಳು ಇರ್ತಿತ್ತು, ಅದ್ರಲ್ಲಿ ಬರ್ತಾ ಇದ್ವಿ. ಇವಾಗ ವ್ಯವಸ್ಥೆ ಪರವಾಗಿಲ್ಲ, ಚೆನ್ನಾಗಿದೆ. ಅದೇ ಬೇರೆ ದೇವಸ್ಥಾನಗಳಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಪೂಜೆ ಮಾಡ್ತಾರೆ. ಇಲ್ಲಿ ನೀವೇನಾದ್ರೂ ಮಾಡಿ ಮಧ್ಯಾಹ್ನ 1:30 ತಪ್ಪದೆ ಇನ್ಯಾವಾಗ್ಲೂ ಮಾಡಲ್ಲ ಮಹಾಮಂಗಳಾರತಿ ನಡೆಯೋದೆ ಮಧ್ಯಾಹ್ನ 1:30ಗೆ. ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ಅರ್ಕೆ ರೂಪದಲ್ಲಿ ಏನಾರ ಅರ್ಕೆ ಅಂತ ಅಂದ್ರೆ ಈ ದೇವಸ್ಥಾನ ಮೇನ್ ರೋಡ್ ಇಲ್ಲ, ಹಂಗಾಗಿ ಜನಕ್ಕೆ ಅಷ್ಟೊಂದು ಗೊತ್ತಿಲ್ಲ. ಬಟ್ ಯಾರು ಕರೆಕ್ಟ್ ಆಗಿ ನಡ್ಕಂತಾರಲ್ಲ, ಈ ದೇವಸ್ಥಾನ ಇದು ನಮ್ಮ ಮನೆ ದೇವರು ಅಂತ, ಅವ್ರು ತಪ್ಪದೆ ಬರ್ತಾರೆ. ಆಲ್ಮೋಸ್ಟ್ ನೀವು ಇವಾಗ ನಾನೊಂದು 5-6 ಜನ ಇರ್ತೀವಿ. ನೀವು ಮಧ್ಯಾಹ್ನ 1:30 ಪೂಜೆ ಮಹಾಮಂಗಳಾರತಿ ಟೈಮಿಗೆ ಬಂದ್ರೆ ಹತ್ತತ್ರ ಒಂದು 250-300 ಜನ ಇರ್ತಾರೆ. ಅದು ಕಾಯಂ. ಅದು ಅಂದ್ರೆ ಪ್ರತಿನಿತ್ಯ ಅಲ್ಲ, ಶನಿವಾರ ಗೊತ್ತು ಪರ್ಟಿಕ್ಯುಲರ್ ಆಗಿ. ಇಲ್ಲಿ ಅಂದ್ರೆ ಇದು ವಿಜಯನಗರದವ್ರು ಮಾಡಿರೋದು ಅನ್ನೋದಕ್ಕಿಂತ ಈ ಆಳ್ವರುಗಳು, ಅಂದ್ರೆ ಈ ತಿರುವಾಳರು, ರಾಮಾನುಜಾಚಾರ್ಯರು, ಇವ್ರುಗಳು ಪೂಜೆ ಮಾಡ್ಕೊಂಡ್ ಬಂದಿದ್ದು. ಹಂಗಾಗಿ ಇವಾಗ್ಲೂ ಅಷ್ಟೇನೆ ಇವ್ರ ವಂಶದವರು ಪೂಜೆ ಮಾಡ್ತಾರಲ್ಲ, ತಮಿಳಲ್ಲಿ ಮಂತ್ರಗಳು ಹೇಳ್ತಾರೆ. ತಮಿಳಲ್ಲೇ ಪೂಜೆ ನಡೆಯೋದು ಕೆಲವೊಂದ್ಸತಿ,
ಆಯ್ತಾ. ಹಂಗಾಗಿ ಇಲ್ಲಿ ಅದೇ ನಮ್ಮ ಅಪ್ಪ ಅವ್ರ ಕಡೆಯಿಂದ ಗೊತ್ತಿರೋದು, ತಾತ ಅವ್ರ ಕಡೆಯಿಂದ ಗೊತ್ತಿದ್ದೇನಂದ್ರೆ ಈ ಕೆಲವೊಬ್ರು ದುಷ್ಟಶಕ್ತಿಗೆ ಇದಾಗಿರ್ತಾರೆ, ಮಾಟ ಮಂತ್ರ ಮಾಡಿಸಿರ್ತಾರಲ್ಲ, ಅವರಿಗೆ ಇಲ್ಲಿ ಪವಿತ್ರವಾದ ನೀರು ಹಾಕಿ ಪ್ರದಕ್ಷಿಣೆ ಮಾಡಿಸ್ತಾರೆ. ಹಾಗಾಗಿ ಅದ್ರ ಭೂತ ಪೆತ್ತ ಏನಾದ್ರು ಇತ್ತು ಅಂತ ಅಂದ್ರೆ ಹೋಗುತ್ತೆ ಅನ್ನೋದು ಒಂದು ಪ್ರತೀತಿ. ನಿಮ್ಮ ಹೆಸರು ಸರ್? ವಿನಾಯಕ್ ಅಂತ. ನೀವೇನು ವರ್ಕ್ ಮಾಡೋದು ಸರ್? ನಾನು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT ತುಮಕೂರು ಇದೆಯಲ್ಲ, ಅಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾನಲ್ಲಿ 14 ವರ್ಷದಿಂದ ಮಾಡ್ತಾ ಇದ್ದೇನೆ. ಇವತ್ತು ಏನ್ ವಿಶೇಷ? ನೀವು ಅಭಿಷೇಕ ಎಲ್ಲ ನಮ್ಮ ತಂದೆ ತಾಯಿದು 51ನೇ ವರ್ಷದ ವಾರ್ಷಿಕೋತ್ಸವ ಇದೆ, ವಿವಾಹ ವಾರ್ಷಿಕೋತ್ಸವ. ಹಾಗಾಗಿ ಅಭಿಷೇಕ ಮತ್ತೆ ಉತ್ಸವ ಕೇಳಿದೀವಿ, ಹಾಗಾಗಿ ಅದನ್ನ ಮಾಡಿಸ್ತಾ ಇದೀವಿ. ಸರಿ ಸರ್, ಧನ್ಯವಾದಗಳು. ನಮಸ್ಕಾರ, ನಾನು ದಯಾನಿಧಿ ಅಂತ ಹೇಳಿ. ಈ ಕ್ಷೇತ್ರ ಬಂದು ಕಣ್ವ ನದಿ, ಕಣ್ವ ಕ್ಷೇತ್ರದಲ್ಲಿ ಕಣ್ವ ಋಷಿ ಮಣಿಗಳು ಇದ್ದಂತ ಕ್ಷೇತ್ರ. ಈ ದೇವರು ಬಂದು ಆಂಜನೇಯ ಸ್ವಾಮಿ, ಮೂಲಃ ಸಂಜೀವರಾಯ ಸ್ವಾಮಿ ಅಂತ ಕರೆಯಲ್ಪಡುವಂಥದ್ದು. ಸಂಜೀವರಾಯ ಸ್ವಾಮಿ ಅಂತ ಸಂಜೀವನಿ ಕ್ಷೇತ್ರ ಅಂತ ಹೇಳಿ ಕರೆಯಲ್ಪಡಲಾಗುತ್ತೆ. ಇದು ವ್ಯಾಸ ಮಹರ್ಷಿಗಳು ಪ್ರತಿಷ್ಠೆ ಮಾಡಿರೋದು. ಇಡೀ ಕರ್ನಾಟಕದಲ್ಲಿ 732 ಹನುಮರು ಪ್ರತಿಷ್ಠೆ ಮಾಡಿದ್ದಾರೆ. ಆ 732 ಹನುಮರಲ್ಲಿ ಈ ಒಂದು ಕ್ಷೇತ್ರ ಬಂದು ಮೂಲ ವಿಗ್ರಹ ಬಂದು ಸುಧಾಮೂರ್ತಿ ಅಂತ ಹೇಳ್ತಾರೆ ಆಗಮಶಾಸ್ತ್ರದಲ್ಲಿ. ಸುಧಾಮೂರ್ತಿ ಅಂದ್ರೆ ಮೂಲ ವಿಗ್ರಹಕ್ಕೆ ಯಾವುದೇ ತರದ ಪಂಚಾಮೃತ ಅಭಿಷೇಕ ಇರಲ್ಲ, ಪ್ರತಿನಿತ್ಯನೂ ಅಭಿಷೇಕ ಇರ್ತದೆ. ಸ್ತಂಭನ ಮೂರ್ತಿಗೆ, ಮೂಲ ದೇವರಿಗೆ ತೈಲಾಭಿಷೇಕ ಅಂತೇಳಿ ವಿಶೇಷವಾಗಿ ಮಾಡುವಂತದ್ದು. ಹಾಗಾಗಿ ಈ ಒಂದು ಕ್ಷೇತ್ರ ಬಂದು ಬಾಲದಲ್ಲಿ ಏನ್ ಗಂಟೆ ಇದೆ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಬಾಲದಲ್ಲಿ ಗಂಟೆ ಇರ್ತಕ್ಕಂಥದ್ದು ಭಗವಂತನ ವ್ಯಾಸ ಮಹರ್ಷಿಗಳಿಗೆ ಪ್ರತಿಷ್ಠೆ ಮಾಡಿದ ಚಿಹ್ನೆ. ಹಾಗಾಗಿ ಎಲ್ಲೆಲ್ಲಿ ಬಾಲದಲ್ಲಿ ಗಂಟೆ ಇರ್ತದೆ ಅದು ವ್ಯಾಸ ಮಹರ್ಷಿಗಳು ಪ್ರತಿಷ್ಠೆ ಮಾಡಿದ ಚಿಹ್ನೆ ಆಗಿ ಇದು ಕೃಷ್ಣದೇವರಾಯನ ಕಾಲದ್ದು ಅಂತ ಹೇಳಿ ಒಂದು ಐತಿಹ್ಯ. ಕೃಷ್ಣದೇವರಾಯನ ಕಾಲ ಅಂದ್ರೆ ಅದಕ್ಕಿಂತಲೂ ಸಹ ಇದನ್ನೇ ಪುರಾತನವಾದ್ದು. ಅಂದ್ರೆ ನೀವು ಕಂಬಗಳಲ್ಲಿ ಹೊರಗಡೆ ನೋಡ್ಬೋದು, ವರಹ, ಸೂರ್ಯ, ಚಂದ್ರ, ಕತ್ತಿ ಇದೆ. ಅದೆಲ್ಲೂ ಸಹ ವಿಜಯನಗರ ಕಾಲದಲ್ಲಿ ಇರ್ತಕ್ಕಂತ ಪಾಳ್ಯಗಾರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಹೇಳಿ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾವುದೇ ಅಭಿಲಾಷೆ ಇಟ್ಕೊಂಡು, ಯಾವುದೇ ಸಂಕಲ್ಪ ಇಟ್ಕೊಂಡು ಬಂದು ಭಗವಂತನಲ್ಲಿ ಸೇವೆ ಮಾಡಿದ್ರೆ ತಮ್ಮ ಮನೋಕಾಮನೆಗಳೆಲ್ಲ ನೆರವೇರುತ್ತೆ. ಇಲ್ಲಿ ಸೇವೆ ಅಂದ್ರೆ ಅಭಿಷೇಕಾದಿಗಳು, ಉತ್ಸವಾದಿಗಳು ಅಂತಲ್ಲ, ಭಗವಂತನಲ್ಲಿ ಪ್ರದಕ್ಷಿಣೆ ಸೇವೆ, ಮಂಡಲ ಪ್ರದಕ್ಷಿಣೆ. ಒಂದು ಮಂಡಲ ಅಂದ್ರೆ 108 ಪ್ರದಕ್ಷಿಣೆ. ಬೆಳಿಗ್ಗೆ ಪ್ರಾತಃ ಕಾಲ 7 ಗಂಟೆಗೆ ದೇವಸ್ಥಾನ ಆ ಸಮಯದಲ್ಲಿ ಬಂದು ಮನೆಯಿಂದ ಬಟ್ಟಲೆ ಅಡಿಕೆನೋ ಕಡಲೆ ಬೀಜನೋ ತಗೊಂಡ್ಬಂದು ನಿಮ್ಮ ಗೋತ್ರ ನಕ್ಷತ್ರಗಳು ಹೇಳ್ಕೊಂಡು ನಿಮ್ಗೆ ಇರ್ತಕ್ಕಂಥ ತೊಂದರೆಗಳೆಲ್ಲ ನಿವಾರಣೆ ಆಗ್ಲಿ ಅಂತ ಕೇಳ್ಕೊಂಡು ನಂತರ ಭಗವಂತನಲ್ಲಿ ಹರಿಸ್ಕೊಂಡು ಮಂಡಲ ಪ್ರದಕ್ಷಿಣೆ ಅಂದ್ರೆ 12, 24, 48, 108 ತುಂಬಾ ಶ್ರೇಷ್ಠವಾದದ್ದು. ಸೊ 108 ಪ್ರದಕ್ಷಿಣೆ ಮಾಡೋದು ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಹಿಂದಿನ ಕಾಲದಲ್ಲಿ ಈ ವ್ಯಾಧಿಗಳಿರ್ತಕ್ಕಂಥದ್ದು ಅಂದ್ರೆ ತಾವೇ ಮನೆಯಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ, ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಭೂತ ಪ್ರೇತ ಅಂತ ನಾವು ಮತ್ತೊಂದು ಹೆಸರನ್ನ ಇಟ್ಕೊಂಡಿದ್ದು. ಆ ಸಮಯದಲ್ಲಿ ವ್ಯಾಧಿ ಇರ್ತಕ್ಕಂಥವ್ರು ಇಲ್ಲಿ ಬಂದು ತಿಂಗಳಾರಗಟ್ಲೆ ಇದ್ದು ಬಂದು ಭಗವಂತನ ಸೇವೆ ಮಾಡ್ಕೊಂಡು ಹೋದವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ, ಒಳ್ಳೇದು ಆಗಿದೆ, ಒಳ್ಳೇದು ಆಗತ್ತೆ. ಹಾಗಾಗಿ ಇಲ್ಲಿ ಬಂದು ಸೇವೆಯನ್ನ ಮಾಡ್ಬೇಕಾಗ್ತದೆ. ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿ ವರ್ಷನೂ ಆಷಾಢ ಮಾಸದ ಪ್ರಥಮ ಏಕಾದಶಿ, ದ್ವಾದಶಿ ಅಂದ್ರೆ ಜುಲೈ ತಿಂಗಳಲ್ಲಿ ಪ್ರತಿ ವರ್ಷವೂ ಬರುವಂತದ್ದು. ಹಾಗೆ ಜುಲೈ ತಿಂಗಳಲ್ಲಿ ಆಷಾಢ ಮಾಸದ ಪ್ರಥಮ ಏಕಾದಶಿ ದಿವಸ ಇಲ್ಲಿ ಹಳ್ಳಿಗಳಲ್ಲಿ ಏನಂದ್ರೆ ಉಪವಾಸಪ್ಪ ಅನ್ನೋದು ಒಂದು ವಾಡಿಕೆ. ಅದೇ ರೀತಿಯಾಗಿ ಬ್ರಹ್ಮರಥೋತ್ಸವ, ಏಕಾದಶಿ ದಿವಸ ಕಲ್ಯಾಣೋತ್ಸವ, ದ್ವಾದಶಿ ದಿವಸ ಬ್ರಹ್ಮರಥೋತ್ಸವ ವಿಶೇಷವಾಗಿ ನಡೆಯುವಂಥದ್ದು ಈ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ಸಂಜೀವರಾಯ ಕ್ಷೇತ್ರ ಅಂತ ಬರೋ ಕಾರಣ ಏನು? ಅವ್ರ ಹೆಸರು ಬರೋ ಕಾರಣ ಏನು? ಅಂದ್ರೆ ಈ ಸಂಜೀವರಾಯ ಸ್ವಾಮಿ ಅಂತ ಅಂದ್ರೆ ಸಂಜೀವನಿ ಇಲ್ಲೇ ಉದ್ಭವ ಆಯ್ತು ಅಂತಲ್ಲ, ಭಗವಂತನಿಗೆ ಐತಿಹ್ಯದಲ್ಲಿ ಕೆಲವೊಂದು ಕ್ಷೇತ್ರಗಳು ಒಂದೊಂದು ಹೆಸರು ಇರ್ತದೆ. ಅದೇ ರೀತಿ ಇಲ್ಲಿ ವಂಶ ಪರಂಪರೆಗೆ ಯಾರೇ ತಮ್ಮ ಮನೆಯಲ್ಲಿ ಗಂಡು ಮಗುಗೆ ಹೆಸರಿಡ್ಬೇಕಾರಾಗ್ಲಿ ಅಥವಾ ಹೆಣ್ಣು ಮಗುಗೆ ಆಗ್ಲಿ ಹೆಸರಿಡ್ಬೇಕಾದ್ರೂ ಸಹ ಗಂಡ್ಮಕ್ಳಿಗೆ ಮೊದಲು ಸಂಜೀವ ಅಂತೇಳಿ ಹೆಸರಿಟ್ಟ ಆಮೇಲೆ ಅಂತ ಬೇರೆ ನಾಮಕರಣನೂ ಮಾಡುವಂಥದ್ದು. ಇಲ್ಲಿ ನಮ್ಮ ದೇವಸ್ಥಾನ ಬರುವಂತವ್ರು ಬಹಳಷ್ಟು ಜನ ನೋಡಿದೀವಿ. ತಾತನ ಹೆಸರು ಸಂಜೀವನೆ, ಮಗನ ಹೆಸರು ಸಂಜೀವನೆ, ಮೊಮ್ಮಗನ ಹೆಸರು ಸಂಜೀವನೆ, ಆ ರೀತಿಯಾಗಿ ಇರ್ತದೆ. ಸಂಜೀವರಾಯ ಸ್ವಾಮಿ ಅಂದ್ರೆ ಸಂಜೀವನಿ ಇಲ್ಲೇ ಉದ್ಭವ ಆಯ್ತು ಅಂತಲ್ಲ, ಈ ಕ್ಷೇತ್ರದ ಹೆಸರು ಸಂಜೀವರಾಯ ಸ್ವಾಮಿ ಅಂತೇಳಿ. ಹಾಗೆ ಯಾರು ಇಲ್ಲಿ ಬಂದು ಸೇವೆ ಮಾಡ್ತಾ ಅವರಿಗೆ ಸಂಜೀವಿನಿ ದೊರಕದಷ್ಟೇ ಫಲ ವಿಶೇಷವಾಗಿ ದೊರಕುವಂಥದ್ದು. ಈಗ ಮದುವೆ ಆಗದಿರೋರು ಎಣ್ಣೆ ಆಗ್ಲಿ ಅಥವಾ ಗಂಡೆ ಆಗಿರ್ಲಿ ಇಲ್ಲಿ ಬಂದು ಯಾವ ರೀತಿ ವ್ರತ ಮಾಡ್ಬೇಕು ಅಥವಾ ಅರ್ಕೆ ಏನೋ ಮಾಡ್ಕೋಬೇಕಾ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಸಂಕಲ್ಪ ಇದ್ರೆ, ಗೃಹ ನಿರ್ಮಾಣ ಆಗಿರ್ಬೋದು, ವಿವಾಹ ಆಗಿ ಬಹಳಷ್ಟು ವರ್ಷ ಆಗಿದೆ, ಸಂತಾನ ಆಗಿಲ್ಲ,
ಸಂತಾನ ಫಲಕ್ಕಾಗಿದ್ದಿರ್ಬೋದು, ಯಾವುದೇ ಒಂದು ಸಂಕಲ್ಪ ಇದ್ರೂ ಬಂದು ಇಲ್ಲಿ ಮಂಡಲ ಪ್ರದಕ್ಷಿಣೆ ಅಂದ್ರೆ 108 ಪ್ರದಕ್ಷಿಣೆ ಮಾಡೋದು ತುಂಬಾ ಶ್ರೇಷ್ಠ. ಅದರಲ್ಲಿಯೂ ಸಹ ಈಗ ಗುರುವಾರದಲ್ಲಿ ಪಿಂಡ ಪ್ರಸಾದ ಅಂತ ಹೇಳಿ ಕೊಡೊಂದು ವಾಡಿಕೆ ಇದೆ. ಹಾಗೆ ಗುರುವಾರ ದಿವಸಗಳಲ್ಲಿ ಬಂದು ದಂಪತಿಗಳ ಸಮೇತ ಬಂದು ಮಂಡಲ ಪ್ರದಕ್ಷಿಣೆ ಮಾಡಿ ಪಿಂಡ ಪ್ರಸಾದ ತೆಗೆದುಕೊಂಡ್ರೆ ತುಂಬಾ ಶ್ರೇಷ್ಠ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಅಂತ. ಯಾವ್ರವ್ರು ಸರ್? ನಮ್ದು ಸ್ವಂತ ಸ್ಥಳ ಬಂದ್ಬಿಟ್ಟು ಕುಣಿಗಲ್ಲು, ತುಮಕೂರು ಜಿಲ್ಲೆ. ಇಲ್ಲಿ ಬಂದಂತ ಉದ್ದೇಶ ಏನು ಸರ್? ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನಾವು ಸುಮಾರು ಇಲ್ಲಿ ಒಂದು 70 ವರ್ಷಗಳಿಂದ ಬರ್ತಾ ಇದೀವಿ. ನಮ್ಮ ತಾತನ ಕಾಲದಿಂದ ಬರ್ತಾ ಇದೀವಿ. ನಮ್ಮ ತಾತವರೆಲ್ಲ ಇದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದಾರೆ. ಇದು ನಮ್ಮ ಮನೆ ದೇವರು. ಅವಾಗಿನ ಕಾಲದಲ್ಲಿ ನಮ್ಮ ತಾತವರೆಲ್ಲ ಎತ್ತಿನ ಗಾಡಿ ಬಂಡಿ ಕಟ್ಕೊಂಡು ಟಾಂಗ ಕಟ್ಕೊಂಡು ಬರ್ತಾ ಇದ್ರು. ಅವಾಗೆಲ್ಲ ನಾವು ನಡ್ಕೊಂಡು ಬರ್ತಾ ಇದ್ದೋ. ನಮ್ಮ ತಾತ ಆದ್ಮೇಲೆ ನಮ್ಮ ತಂದೆಯವರು ಅದನ್ನ ನಡ್ಸ್ಕೊಂಡ್ ಬಂದಿದ್ದಾರೆ. ಅದಾದ ನಂತರ ನಾವು ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇದು ಸುಮಾರು 70 ವರ್ಷದಿಂದ ನಾವು ಬರ್ತಾ ಇದೀವಿ. ಅದಕ್ಕಿಂತ ಮೊದಲು ಈ ದೇವಸ್ಥಾನ ಇದೆ. ನೀವು ಈ ಸ್ಥಳ ನೋಡ್ಬೋದು. ಈ ಕಲ್ಲಿನ ಕಂಬಗಳು, ಈ ಸ್ಥಳ, ಈ ವಿಗ್ರಹ ಎಲ್ಲ ನೋಡಿದೀರಾ. ಇದು ನೋಡಿದ್ಮೇಲೆ ಇದು ತುಂಬಾ ಪುರಾತನ ವಿಗ್ರಹ. ನಮಗ್ ತಿಳಿದ ಮಟ್ಟಿಗೆ ಇದು ವಿಜಯನಗರ ಕಾಲದ ದೇವಾಲಯ ಅಂತ ನಮ್ಗೆ ತಿಳಿದ್ಪಟ್ಟಿದೆ. ಆಮೇಲೆ ಈ ವಿಗ್ರಹದ ಶ್ರೇಷ್ಠತೆ ಏನಂದ್ರೆ, ಮಾಮೂಲಿ ವಿಗ್ರಹದಿಂದ ಶಿಲೆಯಲ್ಲಿ ಮಾಡಿಲ್ಲ. ಇದನ್ನ ಗಿಡ ಮೂಲಿಕೆಗಳಿಂದ ಮಾಡಿದ್ದಾರೆ. ಗಿಡಗಳು, ಬೇರುಗಳು, ಆ ತರ ಒಂದು ಮೂಲಿಕೆಗಳಿಂದ ಮಾಡಿರೋದಕ್ಕಿಂತ ಇಲ್ಲಿ ಅಭಿಷೇಕ ಎಣ್ಣೆ ಒಂದು ಇದ್ ಮಾಡ್ತಾರೆ. ಅಭಿಷೇಕ ಅಲ್ಲ, ಮೂಲ ವಿಗ್ರಹಕ್ಕೆ ಒಂದು ಕೆಳಗಡೆ ಇರುವಂತ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ. ಆಮೇಲೆ ಈ ವಿಗ್ರಹ ಇಲ್ಲಿ ಸ್ಥಳದ ಮಹಿಮೆ ಏನಂದ್ರೆ, ಮೊದ್ಲೆಲ್ಲ ಇಲ್ಲಿ ಒಂದು ಜನಗಳಿಗೆ ಏನು ಗಾಳಿ ದೇವ್ ಆತರ ಹಿಡ್ದಿದ್ರೆ ಅದನ್ನೆಲ್ಲ ಹೋಗ್ಸೋರು. ಅದೇ ರೀತಿ ಇಲ್ಲಿ ಬಂದು ಒಂದು ಪ್ರಸಾದ ತಗೊಂಡ್ರೆ, ಇದು ದೇವ್ರ ಹೆಸರು ಏನಂದ್ರೆ ಸಂಜೀವಿನಿ ಅಂತ. ಇದೇನೋ ಪ್ರಸಾದ ತಗೊಳ್ಳೋ ಮುಖಾಂತರ ಏನೋ ಒಂದು ದೇವ್ರನ್ನ ಒಂದು ಅಭಿಷೇಕ ಮಾಡೋ ಮುಖಾಂತರ ಏನೋ ಒಂದು ಸೇವೆ ಸಲ್ಲಿಸಿದ್ರೆ ಅದು ನಮ್ಗೆ ಒಳ್ಳೆತಾಗುತ್ತೆ ಅಂತ ಒಂದು ವಿಶೇಷತೆ ಇದೆ. ಇಲ್ಲಿ ಬಂದು ಕೋರಿಕೆ ಮಾಡ್ಕೊಂಡವ್ರಿಗೆ ಮಕ್ಕಳಾಗಿಲ್ದವ್ರು ಮಕ್ಕಳಾಗಿದೆ. ಆಮೇಲೆ ಮದ್ವೆ ಆಗದಿರೋ ಮದ್ವೆ ಆಗಿದೆ. ಆಮೇಲೆ ಮನೆ ಕಟ್ಟಿದವರು ಒಂದು ಕೋರಿಕೆ ಮಾಡ್ಕೊಂಡು ಮನೆಯೆಲ್ಲ ಕಟ್ಟಿದ್ದಾರೆ. ಪವಾಡ ಇದೆ, ಉತ್ತಮವಾದ ಕ್ಷೇತ್ರ. ಆಮೇಲೆ ಇಲ್ಲಿ ಸುತ್ತಮುತ್ತಲೆಲ್ಲ ಏನು ಇಲ್ಲಿ ಕೆಂಗಲ್ ಅಂತ ಇದೆ, ಅದೇ ತರ ಜನ ಇಲ್ಲಿಗೂ ಸೇರ್ತಾರೆ. ಬಹಳಷ್ಟು ನಿರೀಕ್ಷೆ ಇರುತ್ತೆ ಜನಕ್ಕೆ. ಆಮೇಲೆ ಇಲ್ಲಿ ವಿಶೇಷತೆ ಏನಂದ್ರೆ, ಆಷಾಢದಲ್ಲಿ ಏಕಾದಶಿ ದಿವಸ ತುಂಬಾ ಜಾತ್ರೆ ನಡೆಯುತ್ತೆ. ಒಂದು 10-15 ಸಾವಿರ ಜನ ಸೇರ್ತಾರೆ. ಆಮೇಲೆ 3 ದಿವಸಗಳ ವಿಜೃಂಭಣೆಯಿಂದ ಜಾತ್ರೆ ಆಗುತ್ತೆ. ನೋಡಕ್ಕೆ ಕಣ್ತುಂಬ್ಕೊಳ್ಳಕ್ಕೆ ಒಂದು ಹಬ್ಬ ತರ ವಾತಾವರಣ ಇರುತ್ತೆ. ಆಮೇಲೆ ಇಲ್ಲಿ ಸುತ್ತಮುತ್ತಲ ಜನಗಳೆಲ್ಲ ಬಹಳಷ್ಟು ಸೇರಿ ರಥೋತ್ಸವ ನಡೆಸುತ್ತೆ. ಆಮೇಲೆ ಪ್ರತಿ ಶನಿವಾರ ಇಲ್ಲಿ ವಿಶೇಷ ಪೂಜೆ ಇರುತ್ತೆ, ನೆರವೇರುತ್ತೆ. ಆಮೇಲೆ ಭಕ್ತಾದಿಗಳನ್ನೆಲ್ಲ ಇಲ್ಲಿ ಮಾತಾಡ್ಸಿದೀನಿ. ಎಲ್ಲರೂ ಏನ್ ಹೇಳೋದೇನಂದ್ರೆ, ಇಲ್ಲಿ ಚೆನ್ನಾಗಿ ನಡೆಯುತ್ತೆ, ನಮ್ಗೆ ಇಲ್ಲಿ ಬಂದಾಗಿಂದ ಒಳ್ಳೊಳ್ಳೆ ಕೆಲಸಗಳಾಗಿದೆ, ನಮ್ ಕೆಲಸ ಕಾರ್ಯಗಳೆಲ್ಲ ಆಗಿದೆ ಅಂತ ಜನರ ಅಭಿಪ್ರಾಯ. ಅಂದ್ರೆ ಇಲ್ಲಿ 101 ಪ್ರದಕ್ಷಿಣೆ, 25 ಪ್ರದಕ್ಷಿಣೆ ಅಂತ ಆಗ್ತಾರಲ್ಲ, ಅದ್ರ ಉದ್ದೇಶ ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಅದು ಉದ್ದೇಶ ಈಗ ಇದೆ. ಮಂತ್ರಗಳಲ್ಲಿ ಏನಿದೆ ಅಂದ್ರೆ, ಮೂರು ಪ್ರದಕ್ಷಿಣೆ ಹಾಕಿದ್ರೆ ಜಯ, 5 ಹಾಕಿದ್ರೆ ಪೃಥೃಪ್ರಾಪ್ತಿ, ಈ ತರ ಇದೆ. 3, 5, 20, 11. ಅದೇ ತರ ಇಲ್ಲಿ ಅದೊಂದು ಎಲ್ಲಾ ದೇವ್ರಿಗೂ ಒಂದು ಕಾಮನ್ ಇರುತ್ತೆ. ನಾನೀಗ ಬಂದ ತಕ್ಷಣ 21 ಪ್ರದಕ್ಷಿಣೆ ಹಾಕಿದೀನಿ. ಇದು ವಿಶಿಷ್ಟತೆ ನಮ್ಮಲ್ಲಿ ಇರುತ್ತಲ್ಲ, 11, 20, 21, 24 ಆ ತರ. ಅದೊಂದು ಅವ್ರವ್ರ ನಂಬಿಕೆ. ಎಷ್ಟಾರು ಪ್ರದಕ್ಷಿಣೆ ಹಾಕ್ಬೋದು, ಅವ್ರವ್ರ ನಂಬಿಕೆ. ಅದು ನಾ ಬಂದಾಗ ನೋಡಿದ್ವಿ ಲೈವ್. ಯಾಕಂದ್ರೆ ಇವಾಗ ನಾನು ನೋಡಿಲ್ಲ, ಒಂದು 10 ವರ್ಷ ಕಣ್ಣಾರ ನೋಡಿದೀನಿ. ಇಲ್ಲಿ ಬಂದಾಗ ಅಮ್ಮ ಆಡ್ತಿದ್ ರೀತಿ, ನೋಡಿದ ರೀತಿ ಕರ್ಕೊಂಬಂದ್ರು. ಅಲ್ಲಿ ಗರ್ಭಗುಡಿಗೆ ಇದಾಕಿದ್ರು, ಏನಪ್ಪಾ ಮಂತ್ರಾಕ್ಷತೆ ಹಾಕಿ ಇದೆಲ್ಲ ಮಾಡಿದ್ರು. ಅವ್ರೊಂದು ಪ್ರೊಸೀಜರ್ ಏನಿದೆ ಮಾಡಿದ್ರು. ಈ ಕ್ಷೇತ್ರಕ್ಕೆ ಸಂಜೀವರಾಯನ ಕ್ಷೇತ್ರ. ಯಾಕೆಂದ್ರೆ ಒಂದು ಕಾಲದಲ್ಲಿ ಶ್ರೀರಾಮನಿಗೆ ಲಕ್ಷ್ಮಣನಿಗೆ ಗಿಡಮೂಲಿಕೆ ತಗೊಂಡು ಹೋಗ್ಬೇಕಾದ್ರೆ ಈ ಸ್ಥಳದಲ್ಲಿ ಇಳಿದು ಹೋಗಿದ್ರಿಂದ ಈ ಸ್ಥಳಕ್ಕೆ ಸಂಜೀವರಾಯನ ಕ್ಷೇತ್ರ ಅಂತ ಮೊದಲಿಂದಾನು ಕರೀತಾ ಇದ್ರು. ಮಧ್ಯದಲ್ಲಿ ಇದು ದೇವರ ಹೊಸರಡ್ಡಿ ಅಂತ ಆಯ್ತು. ಬೇರೆ ಎಲ್ಲ ಯಾವುದೇ ದೇವಸ್ಥಾನದಲ್ಲಿ ನೋಡಿದ್ರು ಭಕ್ತ ಹನುಮನ್ ನೋಡ್ತೀವಿ. ಇಲ್ಲಿ ವಜ್ರಮುಷ್ಟಿ ಹನುಮ ಅಂತ, ಇದು ರಾವಣನ ಜೊತೆ ಯುದ್ಧಕ್ಕೋಸ್ಕರನೇ ನಿಂತು ವಜ್ರಮುಷ್ಟಿಯಿಂದ ಹಿಡಿದು ನೀವು ಪೋಸ್ಟರ್ ನೋಡ್ಬೋದು ಸ್ವಾಮಿದು, ತುಂಬಾ ಚೆನ್ನಾಗಿದೆ. ಅದು ವಿಶೇಷ, ಇಲ್ಲಿ ವಿಶೇಷ ಅದು ವಜ್ರಮುಷ್ಟಿ ಆಂಜನೇಯ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂತ. ಯಾವ್ರವರು? ನಾವು ಕುಣಿಗಲ್ ಸ್ಥಳ. ನಮ್ಮ ಮಗ ಇರೋದು ತುಮಕೂರಿನಲ್ಲಿ, ಕ್ಯಾಸಂದ್ರದಲ್ಲಿ ಇರೋದು ವಾಸ. SIT ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ನಮ್ಮ ಷಷ್ಠಿ ಪುಷ್ಟಿ 50ನೇ ವರ್ಷದ್ದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ಏರ್ಪಾಟ್ ಮಾಡಿದ್ರು. ನಿಮ್ಗೆ? ನನಗೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ, ಆಯುಷ್ ಆರೋಗ್ಯ ಕೊಡ್ಲಿ. ನನಗೆ 84 ವರ್ಷ ಏಜು. ನಮ್ಮ ಹೆಂಡತಿಗೆ 75, 72. ಅದರಿಂದ ಇಲ್ಲೇ ಮಾಡ್ಬೇಕು ಅಂತ ಅಂದ್ರು. ಇಲ್ಲಿ ಪುರೋಹಿತರು ನಮ್ಮ ಮಗನ ಸ್ಟೂಡೆಂಟ್. ಅದರಿಂದ ನಾನೇ ಎಲ್ಲ ನಿಂತ್ಕೊಂಡು ಮಾಡ್ತೀನಿ, ನೀವು ಬನ್ನಿ ಅಂತಂದ್ರು. ಇಲ್ಲಿ ವರ್ಷಕ್ಕೆ ದಿವಸನೂ ಉಪಹಾರ ಮಡ್ಗವ್ರೆ. ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಎಲ್ಲಾರ್ಗು ಬಂದಿರೋರ್ಗು ಎಲ್ಲಾರ್ಗು ಭಕ್ತಾದಿಗಳಿಗೆಲ್ಲ ಉಪಹಾರ ಮಾಡಿರ್ತಾರೆ.
ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದಂಥದ್ದು. ಧಾರ್ಮಿಕ ಇಲಾಖೆಗೆ ಈಗ 2 ವರ್ಷದಿಂದ ಸೇರಿಸ್ಕೊಂಡವ್ರೆ. ಹಾ ಹಾ ಹಾ. ಅಲ್ಲಿಂದ ಎಲ್ಲ ಏನು ಇದ್ ನಡೆದ್ರು ಅದಕ್ಕೆ ಅರ್ಧ ಹೋಗ್ಬಿಡ್ತದೆ, ಇನ್ನ ಅರ್ಧ ರೈತರಿಗೆ ಅದಕ್ಕೆ ಇದಕ್ಕೆ ಸೇರ್ತದೆ. ಅಂದ್ರೆ ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಸಾಮಾನ್ಯವಾಗಿ ನಾನು ಕಂಡಂಗಿಲ್ಲ ನಾನು ಹುಡುಗನಿಂದಾನು ಬರ್ತಾ ಇದ್ದೀನಿ. ಹಾ. ಹುಡುಗ ಅಂದ್ರೆ ನಾನು 10 ವರ್ಷದ ಹುಡುಗನಿಂದಾನು ಬರ್ತಾ ಇದ್ದೀನಿ. ಅಂದ್ರೆ ಇದು ನಿಮ್ ಮನೆ ದೇವ್ರ? ಮನೆ ದೇವ್ರು. ಹಾ ಹಾ. ಅಂದ್ರೆ ನೀವು ತಿಂಗಳಿಗೆ ಒಂದ್ಸಲ ಬರ್ತೀರಾ, ವರ್ಷಕ್ಕೊಂದ್ಸಲ ಬರ್ತೀರಾ? ನಾವು ಶ್ರಾವಣದಲ್ಲಿ ಕಂಪ್ಲೀಟ್ ಆಗಿ ಬರ್ತೀವಿ. ಇಲ್ಲಿ ಶ್ರವಣಗಳೆಲ್ಲ ಬರ್ತೀವಿ. ಶ್ರಾವಣದಲ್ಲಿ ಬಹಳ ಚೆನ್ನಾಗಿ ನಡೀತದೆ. ಆಮೇಲೆ ಏಕಾದಶಿ ಅಂತ ಬರ್ತದಲ್ಲ, ಏಕಾದಶಿ ಆದ 3 ದಿವಸಕ್ಕೆ ಇಲ್ಲಿ ಜಾತ್ರೆ ನಡೀತದೆ. ಅದು ಬೆಂಗಳೂರಿನವರು ಒಬ್ರು ಹನುಮನ್ ಇಂಡಸ್ಟ್ರೀಸ್ನವರು ಅರ್ಕೆ ಮಾಡ್ಕೊಂಡಿದ್ರು. ಅವ್ರ ಮಕ್ಳಿರ್ಲಿಲ್ವಂತೆ. ಆ ಮಕ್ಕಳಾದ್ಮೇಲೆ ಅವರು ಇಲ್ಲಿ ಜಾತ್ರೆ ನಡೆಸ್ತಾರೆ. ಇದು ಸಂಜೀವರಾಯ ಸ್ವಾಮಿ ಅಂತ ಬಂದಿದ್ದು ಏನಕ್ಕೆ ಅಂತ ಏನಾರು ಗೊತ್ತಾ? ಇಲ್ಲಿ ರಾಮ ಲಕ್ಷ್ಮಣಂಗೆ ಜ್ಞಾನ ಕೆಟ್ಟೋದಾಗ ರಾಮ ಇವನ್ನ ಉಳಿಸ್ಕೋಬೇಕು ಅಂತಂದ್ರೆ ನಾನ್ ಸಂಜೀವಿನಿ ತತ್ತೀನಿ ಅಂತ ಅಂದ್ಬಿಟ್ಟು ಹುಡಿಕೊಂಡ್ ಬರ್ಬೇಕಾದ್ರೆ ಎಲ್ಲಾ ಕಡೆ ಹುಡಿಕೊಂಡ್ ಬರ್ಬೇಕಾದ್ರೆ ಇಲ್ಲಿ ಕಾಣಿಸ್ತಂತ ಅವ್ರಿಗೆ. ಅದಕ್ಕೆ ಇಲ್ಲಿ ಆ ಸಂಜೀವಿನಿನ ತಗೊಂಡೋಗಿ ಇದ್ ಮಾಡಿದ್ಮೇಲೆ ಅವ್ರಿಗೆ ಸಂಜೀವರಾಯ ಸ್ವಾಮಿ ಅಂತ ಅಂದ್ಬಿಟ್ಟು ಇಲ್ಲಿ ಹೆಸರಿದೆ. ಅದಕ್ಕೆ ಸಂಜೀವರಾಯ ಸ್ವಾಮಿ ಅಂತ ಬಂದಿದ್ದು. ಅಂದ್ರೆ ಈಗ ಇಲ್ಲಿ ನಡೆಯುವಂತದ್ದು ಹಬ್ಬ ಆಚರಣೆ ಆಗ್ಲಿ ನೀವು ಹೇಳಿದ್ರಲ್ಲ ಏಕಾದಶಿ ಬರುತ್ತೆ ಅಂತ ಹೇಳಿ. ಏಕಾದಶಿ ದಿವಸ 1 ಲಕ್ಷ ಜನ ಸೇರ್ತಾರೆ. ಅದಾದ ಏಕಾದಶಿ ದಿವಸನೂ ಸೇರ್ತಾರೆ. ಇಲ್ಲಿಗೆ 3 ದಿನ ಜಾತ್ರೆ, ಉತ್ಸವ, ಮಿನಿಸ್ಟ್ರುಗಳು ಎಲ್ಲ ಬರ್ತಾರೆ. ಅಂದ್ರೆ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಈ ಸಂಜೀವರಾಯ ಸ್ವಾಮಿ ಕೊಡುವಂತ ವರಗಳೇನು, ಅವ್ರು ಕೇಳುವಂತ ಅರ್ಘ್ಯಗಳೇನು, ಬೇಡ್ಕೊಳ್ಳುವಂತದ್ದೇನು? ಇಲ್ಲಿ ಮೊದ್ಲಿಗೆಲ್ಲ ಈ ದಯ್ಯ ಪೀಟೆ ಪಿಚಾಚಿ ಇವೆಲ್ಲ ಇರ್ತಿದ್ದಾರೆ. ಇಲ್ಲಿ ಬಿಡಿಸ್ತಿದ್ರು. ಅದು ಮೈ ಮೇಲೆ ಬರೋದು ಸ್ವಾಮಿ ಆಜ್ಞೆ ಕೊಟ್ಟು ಅವ್ರಿಗೆ ಹೋಗ್ಲಾಡಿಸ್ಬಿಡ್ತಿತ್ತು. ಅದರಿಂದ ಇಲ್ಲಿ ಬಹಳ ಇದು. ಎರಡನೇದಾಗಿ ಇಲ್ಲಿ ಜನ ಉತ್ಪತ್ತಿ ಬೆಂಬಲ ಚೆನ್ನಾಗೈತೆ. ಊರಿನ ಬೆಂಬಲ, ಊರಿನವರು ಬೆಂಬಲ ಕೊಡ್ತಾರೆ ಚೆನ್ನಾಗಿ ಮಾಡಕ್ಕೆ, ಬಹಳ ಇದಾಗಿ. ಅಂದ್ರೆ ನೀವು ಇರೋದಾದ್ರೆ 1-2 ಗಂಟೆ ತನಕ ಇದ್ರೆ ಇಲ್ಲಿ ಕಾರ್ಗಳು ನಿಲ್ಲಕ್ಕೆ ಜಾಗ ಇರಲ್ಲ. ಇಲ್ಲಿ ಪ್ರತಿದಿನ ಪೂಜೆ ಇರುತ್ತೆ. ಪ್ರತಿದಿನಾನು ಪೂಜೆ ಇರ್ತದೆ. ಆದ್ರೆ ಇಲ್ಲಿ ಯಾರನ್ನ ಸಾವಾಗಿದ್ದ ದಿವಸ ಒಂದ್ ಸ್ವಲ್ಪ ಲೇಟ್ ಆಯ್ತದೆ. ಪುಣ್ಯ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಪುಣ್ಯ ಮಾಡಿಸ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಾರೆ. ಬಹಳ ಭಕ್ತಿಯಾದ ದೇವ್ರು ನಮ್ಗೆ. ಅಲಂಕಾರ ಮಾಡ್ತಾರೆ. ಈಗ ಇನ್ನೊಂದ್ 2 ಗಂಟೆ ಅಲಂಕಾರ ಮಾಡ್ತಾರೆ. ನೋಡ್ಕೊಂಡೋಗಿ ಊಟನೂ ಹಾಕ್ತಾರೆ. ಊಟಕ್ಕೆ ಪ್ರತಿದಿನ ಊಟ ಇರುತ್ತಾ? ಊಟ ಇರ್ತದೆ. ಎಲ್ಲಾರ್ಗು ಪ್ರತಿದಿನ ಊಟ ಇರ್ತದೆ. ಮಾಡ್ಕೊಂಡು ಹೋಗ್ಬೋದು. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಊಟ ಅಂದ್ರೆ ಅನ್ನದಾಸೋಹ ಇರುತ್ತೆ. ಆದ್ರೆ ಇಲ್ಲಿರುವಂತ ಸಂಜೀವಿರಾಯ ಅನ್ನೋದು ಇವ್ರ ಹೇಳ ಪ್ರಕಾರ ರಾಮನ ಕಾಲದಲ್ಲಿ ಆಂಜನೇಯ ಸಂಜೀವಿನಿ ಬೆಟ್ಟವನ್ನ ಎತ್ಕೊಂಡು ಇದೇ ಮೂಲಕವಾಗಿ ಹೋದಂತ ಸ್ಥಳವಾದಂತ ಈ ಸಂಜೀವಿರಾಯನ ಹೆಸರು ಬಂದಿತ್ತು ಅಂತ ಹೇಳಿ ತಿಳಿಸಿದಂತ. ನಿಮ್ಮ ಹೆಸರು ಸರ್? ಅಂದ್ರೆ ಉಮೇಶ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರು ಕೂಡ ತುಮಕೂರಿಂದ ನಾವು ಬಂದಿರುವಂತದ್ದು. ಧನ್ಯವಾದಗಳು ಸರ್.